ಬೆಳಗಾವಿ ಜಿಲ್ಲೆಯ ಕುಡುಚಿ ಪಟ್ಟಣದ ಕೆಎಸ್ಆರ್ಪಿಸಿಪಿ ಆವರಣದಲ್ಲಿರುವ ದುರ್ಗಾದೇವಿ ದೇವಸ್ಥಾನದ ಸಮ್ಮುಖದಲ್ಲಿ ಸರ್ವಲೋಕ ಸೇವಾ ಫೌಂಡೇಶನ್ ಮತ್ತು ಪೊಲೀಸ್ ಸಿಬ್ಬಂದಿಗಳ ಸಹಯೋಗದೊಂದಿಗೆ ಮಹಿಳಾ ದಿನಾಚರಣೆಯನ್ನ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಕಾರ್ಯಕ್ರಮವು ಚೆನ್ನಮ್ಮ ಬಸಯ್ಯ ಹಿರೇಮಠ ವೃದ್ಧಾಶ್ರಮದಲ್ಲಿ ನೆರವೇರಿತು. ಕಾರ್ಯಕ್ರಮದ ಅಂಗವಾಗಿ ದುರ್ಗಾದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನಂತರ ವೀರೇಶ್ ಬಸಯ್ಯ ಹಿರೇಮಠ ಅವರು ವೃದ್ಧಾಶ್ರಮದ ಮಹಿಳೆಯರಿಗಾಗಿ 250 ಸೀರೆಗಳನ್ನು ದೇವಿಗೆ ಅರ್ಪಿಸಿ ಬಳಿಕ ಅವುಗಳನ್ನು ವೃದ್ಧಾಶ್ರಮಕ್ಕೆ ಕಾಣಿಕೆಯಾಗಿ ನೀಡುವ ಮೂಲಕ ಮಾನವೀಯತೆಯನ್ನ ಮೆರೆದಿದ್ದಾರೆ. ಈ ಮೂಲಕ ಮಹಿಳಾ ದಿನಾಚರಣೆಗೆ ವಿಶೇಷ ಅರ್ಥ ನೀಡಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ವೀರೇಶ್ ಬಸಯ್ಯ ಹಿರೇಮಠ ಅವರು, ಮಹಿಳೆಯರು ಸಮಾಜದ ಆಧಾರ ಸ್ತಂಭಗಳು. ಅವರ ಗೌರವ ಮತ್ತು ಯೋಗಕ್ಷೇಮವನ್ನ ಕಾಪಾಡುವುದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ ಎಂದು ಹೇಳಿದ್ದಾರೆ. ವೃದ್ಧಾಶ್ರಮದ ಮಹಿಳೆಯರಿಗೆ ನೆರವು ನೀಡುವುದರ ಮಹತ್ವವನ್ನ ವಿವರಿಸಿದ್ದಾರೆ. ಕಾರ್ಯಕ್ರಮದಲ್ಲಿ ಮಲ್ಲಪ್ಪ ಗುರಾಯಿ, ಸುಭಾಷ್ ಮರಕುಟೆ, ವಿಶ್ವನಾಥ್ ಕುರಪಿ, ಬಸವರಾಜ್ ಮಡಿವಾಳ, ಎಂಎಸ್ ಚೌಗುಲ ಮತ್ತು ಗೌರೀಶ್ ಹಿರೇಮಠ ಸೇರಿದಂತೆ ಅನೇಕ ಗಣ್ಯರು ಭಾಗವಹಿಸಿದ್ದರು. ಎಲ್ಲರೂ ಮಹಿಳೆಯರ ಸಾಮಾಜಿಕ ಮತ್ತು ಆರ್ಥಿಕ ಸಬಲೀಕರಣದ ಬಗ್ಗೆ ಒತ್ತು ನೀಡಿದ್ದರು. ವೃದ್ಧಾಶ್ರಮದ ವೃದ್ಧೆಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹರ್ಷ ವ್ಯಕ್ತಪಡಿಸಿದ್ದಾರೆ. ಹಂಗ ನಾವು ಎಲ್ಲ ತ್ರಾಸ ಹಾಗೆ ಬಂದಿರ್ತೀವಿ. ಅದಕ್ಕೆ ಇವರೆಲ್ಲ ಭಾಳ ನಮಗ ಇದರಿಂದ ನೋಡ್ಕೋತಾರೆ. ಅದು ಯಾವ್ದಾರ ಸತ್ಕಾರ ಮಾಡಿ ಈ ಅರವಿಂದ್ ಬುರಾಯಿ ಸರ್ ಆಮೇಲೆ ನಮ್ಮನಿಂದ ಈ ಕೆಲಸ ಇದ್ದಾರ ಕೆಂಪನ ಕೊಚ್ಚಂಗಿ ಸರ್ ನಮ್ಮನ್ನು ಬಿಟ್ಟು ಹೋಗ್ಯಾರ್ರಿ. ಖರೆ ಅವ್ರು ಬಿಟ್ಟು ಹೋದ್ರು ಏನಂದ್ರೆ ನಾನು ಸೇವೆ ಬಿಡಾಕ್ ಹೋಗ್ಬೇಡಿ, ನಾನು ಕಂಟಿನ್ಯೂ ಮಾಡಂತ ಹೇಳ್ಯಾರ್ರಿ. ಅವ್ರು ಒಬ್ಬರ ಬಂದಿಲ್ಲ, ಇದ್ರ ಉಳ್ಕ್ಯಾರ ಎಲ್ಲರೂ ಬಂದಾರ್ರಿ. ಸೀರೆಗಳು ತೊಗೊಂಡು ಸೀರೆಗಳು ಕೊಡ್ತೇವೆ ನಿಮ್ಗೆ. ಖರೆ ನೀವೇನಂದ ನೋಡು ಸರ್, ಸರ್ ಏನ್ ಹೇಳ್ತಾರ, ನಿಮಗೆ ಕೊಟ್ಟಿರಿ ಸೀರೆಗಳು ನೀವು ಅವ್ರಿಗೆ ಕೊಡ್ತೀರಿ, ಕೊಡಾಕ್ ಹೋಗ್ಬೇಡ್ರಿ, ನೀವ ಬಿಡ್ರಿ. ಜಂಪ್